ಅದು ಅಲ್ಲದೆ ಈ ಮಗು ನಮ್ಮ ವಂಶದ ಕುಡಿ. ಇಂಥ ಟೈಮಲ್ಲಿ ನಾನಿಲ್ಲಿ ಇರ್ಬೇಕಲ್ವಾ? ನಿನಗೆ ಮಾತ್ರ ಅಲ್ಲ ಗೌತಮ್, ಈ ವಿಷಯದಲ್ಲಿ ನನಗೂ ಜವಾಬ್ದಾರಿ ಇದೆ. ಇದು ನಮ್ಮನೆ ಮಗು. ಅದು ಹೇಳ್ಬಾರ್ದು ಅಂತಲ್ಲಮ್ಮ, ಫೋನ್ ರೀಚ್ ಆಗ್ತಾ ಇರಲಿಲ್ಲ ಅದಕ್ಕೆ. ಹೋಗ್ಲಿ ಬಿಡು, ಭೂಮಿಕಾ ಹೇಗಿದ್ದಾಳೆ? ಏನು ತೊಂದರೆ ಇಲ್ಲ ತಾನೆ? ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಸರಿ ಗೌತಮ್, ಇದೇನು ಹೊರಗಡೆ ಪೊಲೀಸವರೆಲ್ಲ ಇದ್ದಾರೆ? ಬೆಳಗ್ಗೆಯಿಂದ ಯಾರೋ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ನಮ್ಮನ್ನು ಅಟ್ಯಾಕ್ ಮಾಡೋದಕ್ಕೂ ಟ್ರೈ ಮಾಡಿದ್ರು. ಸರಿಯಾದ ಟೈಮಿಗೆ ಆನಂದ್ ಪೊಲೀಸ್ನವ್ರ ಜೊತೆ ಬಂದು ನಮ್ಮನ್ನು ಕಾಪಾಡ್ದ. ಅದಕ್ಕೆ ನಮ್ಮ ಸೆಕ್ಯೂರಿಟಿಗೆ ಅಂತ ಹೊರಗಡೆ ಇದ್ದಾರೆ. ಹೌದಾ? ನಿಮ್ಮ ಮೇಲೆ ಅಟ್ಯಾಕ್ ಆಯ್ತಾ? ಸದ್ಯ ನಿಮ್ಗೆ ಯಾರಿಗೂ ಏನೂ ಆಗಿಲ್ಲ ತಾನೆ? ಅದೇ ನೆಮ್ಮದಿ. ನನ್ನ ನೆಮ್ಮದಿಗೆ ಬೆಂಕಿ ಬಿತ್ತು. ನನ್ನ ಪ್ಲಾನ್ ಎಲ್ಲ ಹಾಳಾಗೋದು. ಸರ್, ನಿಮ್ಮನ್ನ ಒಳಗಡೆ ಕರೀತಿದ್ದಾರೆ. ಐ ನೀಡ್ ಯುವರ್ ಹೆಲ್ಪ್. ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆ ಇದೆ. ಬಟ್ ಅವ್ರು ತುಂಬ ವೀಕ್ ಆಗಿರೋದ್ರಿಂದ ಪ್ರಜ್ಞೆ ತಪ್ಪಿದ್ದಾರೆ. ಇಂಥ ಟೈಮಲ್ಲಿ ದೇವ್ರ ಕೈ ಹಿಡಿತಾನೋ ಗೊತ್ತಿಲ್ಲ, ಬಟ್ ಗಂಡ ಪಕ್ಕದಲ್ಲಿ ಕೈ ಹಿಡ್ಕೊಂಡಿರ್ಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಆ್ಯಂಡ್ ಇಟ್ ವರ್ಕ್ಸ್ ಆಸ್ ಅ ಮೆಡಿಸಿನ್. ಕ್ಯಾನ್ ಯು ಜಸ್ಟ್ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಿ ವಿತ್ ದಿಸ್? ಏನು ಮಾತಾಡಿ? ಭೂಮಿಕಾ, ಭೂಮಿಕಾ ಇಲ್ಲಿ ನೋಡಿ, ನಾನು ಬಂದಿದ್ದೀನಿ. ನಿಮ್ಮ ಪಾಲಿನ ರಸಗುಲ್ಲ, ಬೆಣ್ಣೆ ಮುದ್ದೆ. ಟ್ರೈ. ನಾನು ಜಗತ್ತಿನಲ್ಲಿ ನಿಮಗಿಂತ ಹೆಚ್ಚಾಗಿ ಇನ್ಯಾವುದನ್ನು ಪ್ರೀತಿಸಲ್ಲ ಭೂಮಿಕಾ. ಭೂಮಿಕಾ ನೋಡಿ, ನನ್ನ ಮಾತು ಕೇಳಿ ಭೂಮಿಕಾ. ನೀವು ಬರೋ ತನಕ ನಿಮ್ಮ ಜೀವನದಲ್ಲಿ ಪ್ರೀತಿ ಅಂದ್ರೆ ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ದೇರ್. ಚೆಕ್ ದ ಆಕ್ಸಿಜನ್. ಭೂಮಿಕಾ ನೋಡಿ, ನನ್ನ ಲೈಫ್ನೇ ಬದಲಾಯಿಸ್ಬಿಟ್ಟಿದ್ದೀರಾ ಭೂಮಿಕಾ. ನೀವು ನಿಮ್ಮನ್ನು ಬಿಟ್ಟು ಬದುಕೋದು ನನ್ನ ಕೈಲಿ ಆಗಲ್ಲ ಭೂಮಿಕಾ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಭೂಮಿಕಾ. ಭೂಮಿಕಾ ಕಣ್ಬಿಡಿ ಭೂಮಿಕಾ ನೋಡಿ. ನೀವಿರುತ್ತೆ ನನಗೋಸ್ಕರ, ನಾನಿರೋದು ನಿಮ್ಗೋಸ್ಕರ ಭೂಮಿಕಾ. ನೋಡಿ, ನಾವಿಬ್ರು ಜೊತೆಯಾಗಿ ಇರ್ತೀವಿ, ಜೊತೆಯಾಗಿ ಬದುಕ್ತೀವಿ, ಜೊತೆಯಾಗಿ ಸಾಯ್ತೀವಿ. ನಮ್ಮನ್ನು ದೂರ ಮಾಡಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಭೂಮಿಕಾ. ಟ್ರೈ. ಕಂಗ್ರ್ಯಾಚುಲೇಷನ್ಸ್. ಹೆಣ್ಣು ಸರ್, ನಿಮಗೆ ಹೆಣ್ಮಗು ಅಂದರೆ ಇಷ್ಟನಾ? ಹೌದು. ಯಾವಾಗಲೂ ನನಗೂ ನನ್ನ ವೈಫು ಚಾಲೆಂಜಸ್ ನಡೀತಾನೆ ಇರೋದು ಅಂತ ನಾನು ಕಡೆಗೂ ನಾನೇ ಗೆದ್ದೆ. ಥ್ಯಾಂಕ್ ಯು ಡಾಕ್ಟರ್. ನನ್ನ ಅಮ್ಮನ ವಿಷಯದಲ್ಲಿ ಶೋರ್. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಥ್ಯಾಂಕ್ಸ್ ಯಾಕೆ? ದಟ್ಸ್ ಮೈ ಜಾಬ್. ಡೋಂಟ್ ಹ್ಯಾವ್ ಟು ಥ್ಯಾಂಕ್ ಫಾರ್ ದ್ಯಾಟ್. ಅಮ್ಮ, ಮಗು ಆಯ್ತಮ್ಮ, ಹೆಣ್ಮಗು. ಮನೆಗೆ ಮಹಾಲಕ್ಷ್ಮಿ ಬಂದ. ತುಂಬಾ ಖುಷಿ ಆಯ್ತು. ಹೋಗಿ ನೋಡ್ಬೋದಾ? ಇಲ್ಲಮ್ಮ, ಕ್ಲೀನಿಂಗ್ ತೊಗೊಂಡೋಗಿದ್ದಾನೆ. ಸರಿ ಬಿಡು, ಆಮೇಲೆ ನೋಡ್ತೀನಿ. ಏನು ತೊಂದರೆ ಆಗದೆ ಡೆಲಿವರಿ ಆಯ್ತಲ್ವಾ, ಅದೇ ಖುಷಿ. ಭೂಮಿಕಾಗೆ ಜಾಂಡೀಸ್ ಆಗಿತ್ತಲ್ವಾ, ಅದಕ್ಕೆ ಟೆನ್ಷನಲ್ಲಿದೆ. ಅವಳಿಗೇನೂ ಆಗಬಾರ್ದು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ನನ್ನ ಬೇಡಿಕೆ ದೇವ್ರಿಗೆ ತಲುಪ್ತು ಅಂತ ಅನ್ಸುತ್ತೆ. ಎಲ್ಲ ಒಳ್ಳೇದೇ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಗೌತಮ್. ಥ್ಯಾಂಕ್ ಯು. ನಿಮಗೆಲ್ಲ ಒಳ್ಳೇದಾಗಲಿ ಸರ್.
ಥ್ಯಾಂಕ್ ಯು ಶಿವ. ಛೇ, ಕೊನೆಗೂ ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋಯ್ತು. ಹಲೋ, ಹೇಳು ಮಾಮ್, ಏನಾಯ್ತು? ಏನು ಆಗಬಾರ್ದಾಗಿತ್ತು ಅದೇ ಆಯ್ತು. ಡೆಲಿವರಿ ಆಯ್ತು. ಹೆಣ್ಮಗು. ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಗೌತಮ್ ಸೆಲೆಬ್ರೇಟ್ ಮಾಡ್ತಿದ್ದಾನೆ. ನನಗೆ ಉಳಿಸ್ತಾ ಇದೆ. ಶಿಟ್, ಏನ್ ಮಾಮ್ ಇದೆಲ್ಲ? ನಾವ್ ಏನೋ ಆಗುತ್ತೆ ಅನ್ಕೊಂಡ್ರೆ ಏನೇನೋ ಆಗೋಯ್ತಲ್ಲ ಮಾಮ್. ಎಷ್ಟೇ ಕಲ್ಲು ಹಾಕಿದ್ರು ಕೊನೆಗೆ ಅವಳಿಗೆ ಡೆಲಿವರಿ ಆಗೋಯ್ತಲ್ಲ ಮಾಮ್. ಮುಗೀತು, ಇನ್ ನಮ್ ಕತೆ ಮುಗೀತು. ನೀನಂತೂ ಮೂಲೆ ಗುಂಪು ಆಗೋದೆ. ಛೇ, ಏನು ಹೇಳ್ತಾ ಇದೀಯ ನೀನು? ಇನ್ನೇನು ಮಾಮ್, ಮುಂದಕ್ಕೆ ನಡೆಯೋದನ್ನೇ ಹೇಳ್ತಾ ಇದ್ದೀನಿ. ಇವಾಗ ಅವನಿಗೆ ಅಂತ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗಿದೆ. ಹೆಂಡತಿ ಮಕ್ಕಳು ಅಂತ ಅವ್ರ ಮೇಲೆ ಗಮನ ಕೊಡ್ತಾನೆ. ಈಸ್ ದಿನ ನಮ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ಮುಂದೆ ನಿನ್ ಬಗ್ಗೆನೂ ಒಂದು ತಲೆ ಕೆಡಿಸ್ಕೊಳ್ಳಲ್ಲ. ಮೂಲೆ ಗುಂಪು ಮಾಡಿರ್ತಾನೆ ನಿಮ್ಮನ್ನ. ನೋಡ್ತಾ ಇರು, ನಮ್ಮ ಆಟ ಏನೂ ನಡೆಯಲ್ಲ. ಇಷ್ಟಕ್ಕೆ ನನ್ನ ಆಟ ಮುಗಿಯಲ್ಲ, ಮುಗಿಯೋದೂ ಇಲ್ಲ. ಈಗ ನಾನು ಹೇಳಿದಷ್ಟು ಮಾಡು, ಉಳಿದಿದ್ದು ನಾನು ನೋಡ್ಕೋತೀನಿ. ಏನ್ ಮಾಡ್ಬೇಕು? ಮಗುನ ಕ್ಲೀನ್ ಮಾಡೋಕ್ಕೆ ತಗೊಂಡು ಹೋಗಿದ್ದಾರೆ. ಹೇಗಾದರೂ ಮಾಡಿ ಇಲ್ಲಿಂದ ಆ ಮಗುನ ನೀನು ಕಿಡ್ನಾಪ್ ಮಾಡೋದು. ವಾಟ್? ಕಿಡ್ನಾಪ? ಎಸ್, ಕಿಡ್ನಾಪ್ ಮಾಡು. ಓಕೆ, ಪ್ಲಾನ್ ಓಕೆ, ಬಟ್ ನಾನು ಒಳಗಡೆ ಹೇಗೆ ಬರಲಿ ಮಾಮ್? ಯಾಕೆ ಬರೋದಕ್ಕಾಗಲ್ಲ? ಅಲ್ಲಿ ಎಲ್ಲರೂ ಇದಾರಲ್ಲ, ಪೊಲೀಸವರು ಇದಾರಲ್ಲ. ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಹೇಗಾದರೂ ಮಾಡಿ ಆ ಮಗುನ ಕಿಡ್ನಾಪ್ ಮಾಡು. ಸರಿ ಮಾಮ್, ಡನ್. ಆಟ ಈಗ ಶುರು ಆಗತ್ತೆ.